ಯಾರಾನೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಧರ್ಮರಾಜ, ನಾನು ಧರ್ಮರಾಜನನ್ನು ಧರ್ಮ ಕರ್ಮಗಳ ತಳಹದಿಯಿಂದ ಕಟ್ಟಿರುವ ಭದ್ರಕೋಟೆಯನ್ನೇ ಉಳಿಸಿ ನಿನ್ನೊಂದಿಗೆ ಆಶ್ರಯ ಮಾಡಲೇಬೇಕು. ನನ್ನ ತಂದೆಯನ್ನು ಹಿರಿಯಕ್ಕನ ದೇಹವನ್ನು ಮೀಸಲಾಗಿಟ್ಟರು ಹೋಳಿ ಕೊಟ್ಟದೆ ಕಟುಕನಂತೆ ಅವಳನ್ನು ಚಿಂತೆ ಎಂಬ ತೋಳುಯಲ್ಲಿ ಪ್ರಾಣ ಕಿತ್ತೆಸಿದಲ್ಲ, ಆತ್ಮಕ್ಕೆ ಶಾಂತಿ. ಅಣ್ಣನ ಒಡೆಯ ಬಂಗಾರಗಳನ್ನು ನಂಬಿದ ನಿನ್ನ ಅಣ್ಣ ತಮ್ಮಂದರನ್ನು ನನ್ನ ಕೈ ವಶ ಮಾಡಿಕೊಂಡು ವರ್ಣರಂಜಿತವಾಗಿ ನಿಂತಿರುವ ನಿನ್ನ ಸೊಸೆ ಗಿರಿಜೆಯನ್ನು ನನ್ನ ಅಡಂಬರದ ಅರಿಗಿಣಿಯಾಗಿ ಮಾಡಿಕೊಂಡು ವಿರಾಜಮಾನವನಾಗಿ ನಿಂತುಕೊಂಡು ನಿನ್ನ ಆಸ್ತಿಯನ್ನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಅಲ್ಲ. ಲೆಕ್ಕಾಚಾರಿ ಹಾಕ್ ಮಾಡಿ ಪಕ್ಕ ಚೂರಿ ಏನ್ ಮಾಡಕತ್ತೀವ? ಏನಲ್ರಿ ದನರ, ಈ ಮೊದಲಿನ ಹಳೆ ಖಾತೆ ಪುಸ್ತಕ 4 ಪೇಪರ್ ತುಂಡಾಗಿದ್ವ, 4 ಮಂದಿ ಸಾಲಗಾರರು. ನಾವು ಮೊದಲ ಶುಗರ್ ಪೇಷಂಟ್, BP ಬರಬಾರ್ದು ಅಂತಂದು ಹೇಳಿ ಈ ಹೊಸ ಖಾತೆ ಬುಕ್ಕಕ್ಕೆ ಅವರು 4 ಮಂದಿ ಇಂಟರ್ವ್ಯೂ ಮಾಡ್ಕೊಂತ ಕುಂತಾನ್ರಿ. ಲೆಕ್ಕಾಚಾರಿ, ಅದು ಎಲ್ಲ ಇರಲಿ. ಆ ಧರ್ಮರಾಜ ನನ್ನ ತಂದೆಯ ಜೊತೆಗೆ ಹಣದ ವ್ಯವಹಾರ ಮಾಡ್ಕೊಂತ ಬಂದದಲ್ಲ, ಪಕ್ಕಟಾಗಿದೆಯಾ? 20 ವರ್ಷದಿಂದ ನಿಮ್ಮ ತಂದೆಯವರು ಆಯಿಲ್ ಮಿಲ್ ಅಂಗಡಿ ಮತ್ತು ಅಡಿಕೆ ಅಂಗಡಿ ಹಾಕುವಾಗ ಧರ್ಮರಾಜಪ್ಪನವರು 1 ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಮಾಡಿದ್ರ. ಆ ದುಡ್ಡು ಅವಾಗಲೇ ತೀರಿಸ್ಬಿಟ್ಟಾರಲ್ರಿ ನಮ್ಮ ದೊಡ್ಡ ದನಿಯರು. ಈಗ ನಾನು ಮಹಿಳೆಯವರಿಗೆ ಸಾಲವನ್ನು ಕೊಟ್ಟು ಅವನನ್ನು ಸೂಲಕ್ಕೇರಿಸಬೇಕಾಗಿದೆ. ಹಾಗಂತಹ ಕಳೆದು ಕಂಪ್ಲಾನ ಧನ್ಯರ ಇದೆಯಾ ದೊಡ್ಡ ವಿಚಾರ ರೀ. ಅಲ್ರಿ ಧನ್ಯರ, 4 ಮಂದಿ ತಮ್ಗಳು ಓಸೋದಂದ್ರ ಸಾಮಾನ್ಯ ಕೆಲಸ ಮಾಡಿದ್ರೇನ್ರಿ ಧನ್ಯರ? ಅಲ್ರಿ ಧನ್ಯರ, ಆ ಆಶಾನ್ಗೆ ರೊಕ್ಕ ರೊಕ್ಕ ದುಡ್ಡಿರತ್ತೆ, ಬರೀ ರೊಕ್ಕ ಅಂತ ಹುಡುಕೈತೆ ಧನ್ಯರ. ಈಗ ಆಶಾಮಿ ಅವನೂರು ಓಣಿ ಅಡ್ಡಾಡೈತಿ, ಕ್ವಾಲ್ಚರ್ ಓಣಿ ಅಡ್ಡಾಡೈತಿ, ಜಗಣ್ಣರ ಓಣಿ ಅಡ್ಡಾಡೈತಿ. ಎಲ್ಲಿ ಅಡ್ಡಾಡಿ ಬಂದ್ರೂ ಒಂದು ನಯ ಪುಷ ಸಿಕ್ಕಲ್ರಿ ಧನ್ಯರ. ಅಡ್ಡಾಡಿ ಸೋತು ಸುಣ್ಣಾಗೈತಿ ಸೋತು ಸುಣ್ಣಾಗೈತೆ ಧನ್ಯರ. ಆಸಾಮಿ ಇದು ಒಂದು ಸರಟೆ, ಇದು ಒಂದು ಲಪಾಟಿ,
ಒಳಗೆ ಚಣ್ಣ ಐತೇನಿಲ್ಲ ಗೊತ್ತಿಲ್ಲ, ಪರಮಾತ್ಮಗ ಗೊತ್ತು. ದನರ ಆ ಆಶಾಮಿ ಎಂದಾದ್ರೂ ನಿಮ್ಮ ಮಂತ್ಯಾಕ ಸಾಲ ಕೇಳಕ್ ಬಂದಿರ್ಬೇಕ್ರೇ, ಹೌದು ಲೆಕ್ಕಾಚಾರಿ, ಹೌದು. ಒಂದೆಡೆ ನನ್ನ ಅಕ್ಕನ ಸೇಡು, ಇನ್ನೊಂದೆಡೆ ನನ್ನ ತಂಗಿ ತಮ್ಮನಿಂದ ಮುಂದೆ ಒದಿಸುವ ಸೇಡು. ಆ ಸೇಡು ತಕ್ಕೆ ಸಾರಥಿ ಆಗಲೇಬೇಕು. ನಾವು ಇಷ್ಟ ಮಟ್ಟ ಏನು ಮಾತಾಡಕತ್ತಿದ್ವಲ್ರಿ, ಆ ಆಸೆ ಇತ್ತಾಗ ಬರಕತ್ತೈತ್ರಿ, ಇತ್ತಾಗ ಬರಕತ್ತೈತಿ. ಅದು ಸುಳ್ಳು ಅಲ್ಲ ನೋಡ್ರಿ, ಗಾದಿ ಮಾತಿಂದ ಹೇಳಿದ ಯಜಮಾನ್ರು ನೆನೆದವರು ಮಂದಾಗ ಅಂತಂದ. ದನರ ಒಟ್ಟು ಏನಾರ ಪ್ಲ್ಯಾನ್ ಮಾಡಿ ದನರ ಔಷಧಾರಾಗ ಒಂದು 6 ಎಕರೆ ಹೊಲ ಐತ್ರಿ. ಚೇ 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 ಹೇಳ್ಬೇಕು ನಿಮ್ಮ ಮುಂದೆ. ಹಿಂಗಾಸಿ ಬಂದ್ರು ಒಂದು ತುಂಡು ಕಲ್ಲು ಸಿಗಂಗಿಲ್ರಿ ಅಂತ ಭೂಮಿ. ಒಟ್ಟು ಏನಾರ ಮಾಡಿ ಈಗ ಅಡ್ಡಿನಾರ ಹೊಡೆದ 6 ಎಕರೆ ಹೊಲನ ನುಂಗಿ ನೀರು ಕುಡೋದ ಇಲ್ಲ ಹಿಡ್ದಾನೆ ಬಕ್ಕಲ್ ಸತ್ತೋಡ್ರಿ. ನಮಸ್ಕಾರ ಶ್ರೀಮಂತರೇ, ನಮಸ್ಕಾರ. ಓಹೋ, ನಮಸ್ಕಾರ. ಬನ್ನಿ ಧರ್ಮರಾಜ್, ಕುಳಿತುಕೊಳ್ಳಿ. ಇರಲಿ ಶ್ರೀಮಂತರೇ, ಇರಲಿ. ದನಿಗಳ ಮನೆ ಅಂದ್ರೆ ನನ್ನ ಮನೆ ಇದ್ದ ಹಾಗೆ ತಾನೇ. ನಿಮ್ಮ ಮನೆ ಧರ್ಮರಾಜ, ಬಂದ ವಿಶೇಷ ಏನು ಇಲ್ಲ ಶ್ರೀಮಂತರೇ, ನನ್ನ ತಮ್ಮಂದಿರ ಓದುವಿಕೆಗಾಗಿ ತಮ್ಮಿಂದ ಒಂದು ಸಹಾಯವಾಗಬೇಕಾಗಿದೆ ಅಷ್ಟೇ. ಅದೇನಂತ ಸಂಕೋಚ ಪಡದೆ ಕೇಳಿ. ನಾ ಇರೋದೇ ನಿಮ್ಮಂತರಿಗೆ ಸಹಾಯ ಮಾಡೋದಕ್ಕಾಗಿ. ಆಯ್ತು, ನನ್ನ ತಮ್ಮಂದಿರು BA BEd MCom ಡಿಗ್ರಿ, ನನ್ನ ಸೊಸೆ PUC ಈಗೆಲ್ಲ ಓದುತ್ತಿದ್ದಾರೆ. ಅವರಿಗೆ ಓದಲಿಕ್ಕೆ ತುಂಬಾ ಹಣ ಬೇಕಾದ ಹತ್ತಿದೆ. ಅದಕ್ಕಾಗಿ ತಾವು 20,000 ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಛೇ, ಹಣದ ಚಿಂತೆಯನ್ನು ಬಿಟ್ಟು ಬಿಡಿ. ನನ್ನ ತಂದೆಯರ ಜೊತೆ ಇದ್ದ ಸ್ನೇಹ ನನ್ನೊಂದಿಗೆ ಇರಲಿ. ನನ್ನ ತಂದೆ ಕೈಲಾಗದ ಕೆಲಸ ನಾನು ಮಾಡಿಕೊಡ್ತೇನೆ, ಓಕೆನಾ? ನನ್ನ ಆಯ್ತ್ರಿ, ನಿಮ್ಮ ಹಣದ ಜವಾಬ್ದಾರಿತವಾಗಿ ನಾಳೆನ ಹೊಲ ಅಥವಾ ಮನೆ ಕಾಗದ ಕೊಟ್ಟು ಬರೆದು ಕೊಡ್ತೀನಿ. ಈಗ ಅವಸರದಲ್ಲಿ ಹಾಗೆ ಬಂದಿರುವೆ, ಅದಕ್ಕೆ ತಾವು ಛೇ, ಹಾಗೆಲ್ಲ ಮಾತನಾಡಬಾರ್ದು. ನಿಮ್ಮ ಸಹಾಯ ಸಹಕಾರದಿಂದಲೇ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೇನೆ. ಅಂದ ಮೇಲೆ ಹಣದ ಚಿಂತೆಯನ್ನು ಮಾಡಬೇಡಿ ನೀವು. ಲೆಕ್ಕಾಚಾರಿ, ಇವರಿಗೆ 20,000 ಸಾಲವನ್ನು ಕೊಟ್ಟು ಬಾಂಡಿಗೆ ಸಹಿ ತೆಗೆದುಕೋ. ಆಯ್ತು ರೇ ಜನ. ಧರ್ಮಣ್ಣ ಬಾ. ಧರ್ಮಣ್ಣ, ಏನು ಇಂಗ್ಲೀಷ್ ಇಲ್ಲಿ ಮಾಡ್ತೀಯ, ಏನು ಕನ್ನಡ ಮಾಡ್ತೀಯ, ಏನು ನಮ್ದು ಹಳೇದೈತಲ್ಲ ಗೊತ್ತಾಗ ಹಂಗೆ ಮಾಡ್ತೀವಿ. ಯಾವ್ದಾರ ಒಂದನ್ನ ಬರಂಗಿಲ್ರಿ, ನಮ್ಮ ದನಿಯರಿ ಲೆಕ್ಕ ತೋರಿಸ್ಬೇಕು. ಲೆಕ್ಕ ನಾ ಬುಕ್ಕ ಹೋದ ಮಾಡ್ರಿ. ಲೆಕ್ಕ ಅಂದ್ರೆ ಈಗ ಕುತ್ಕೊಂಡು ನೋಡಪ್ಪ, ಬುಕ್ಕಕ್ಕೆ ಲೆಕ್ಕ ಅಂದ್ರೆ ಧರ್ಮಣ್ಣ ಚಲೋ ತಗ ಎಣಿಸಿಗೆ ಇಲ್ಲ. ನಮ್ಮ ದನಿ ಇದರಿಗೆ ಒಂದೊಂದ ಹಂಗ ಹಂಗ
ಕೈ ಮುಗುಳು ಹತ್ತಿ ಒಂದೊಂದು ನಮ್ಮ ದನಿ ಇದ್ರಿಗೆ ಒಂದೊಂದು ಎಣಿಸ್ಗೆ. ಯಾಕಂದ್ರ ನಿಮ್ಮಂತರ ದುಡ್ಡು ತಿಂದು ಜಾಸ್ತಿ ಆಕಳು ಹೊಟ್ಟಿ ಬಂದಂಗೆ ಬಂದೈತಿ. ಅಲ್ರೇ ಜನರ ಪಾಪ ಧರ್ಮನಗ ಒಂದೊಂದು ಎಣಿಸಿ ಕೊಡಕತ್ತಿದ್ರಿ 20,000ನ. ನೋಡ್ ಧರ್ಮನ ಈ ಒಕ್ಲ ತಡೆಯೋದು ಹೋದಿ ಒಂದು 100 ರೂಪಾಯಿ ಕಡಿಮೆ ಇದ್ರ ಅದೇನೋ ಅಂತಾರಲ್ಲ ಬೂಚಿ ಗುದ್ದಾಡ್ತು ಮಾಡುವಪ್ಪ ಅನ್ನಂಗ ಇಲ್ಲ. ತುಂಬಾ ಉಪಕಾರವಾಯಿತು ಶ್ರೀಮಂತರೇ. ಈ ನಿಮ್ಮ ಆಶೀರ್ವಾದದಿಂದ ನನ್ನ ತಮ್ಮಂದಿರು ಓದಿ ವಿದ್ಯಾವಂತರಾದರೆ ಸಾಕು. ನಾಳೆ ತಪ್ಪದೆ ಬಂದು ಆಸ್ತಿ ಉತ್ತಾರದೊತೆ ಬರೆದು ಕೊಡ್ತೀನಿ. ನಿಮ್ಮ ಋಣನ ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ ಶ್ರೀಮಂತರೇ, ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ. ನಾನಿನ್ನು ಬರ್ತೀನಿ. ಹೋಗು ಧರ್ಮಣ್ಣ ಹೋಗು. ನಿಂದ ಔಷಧಿದಾರೆ ಅಂದ 6 ಎಕರೆ ಹೊಲ ನೊಂಗೆ ನೀರು ಕುಡ್ದಂತ ತಿಳಕ. ನಾನೀಗ ಕೊಟ್ಟಿರೋದು 20,000 ನಿನ್ನ ತಮ್ಮಂದರ ವಿದ್ಯಾಭ್ಯಾಸ ಕಾಲವೇ ಅಲ್ಲ. ನಿಮ್ಮೆಲ್ಲರನ್ನು ಅಗಲಿಸಿ ನಿಮ್ಮನನ್ನು ಸರ್ವನಾಶ ಮಾಡೋದಕ್ಕಾಗಿ ಅಂದು ನನ್ನ ತಂದೆಗೆ ಸವಾಲು ಹಾಕಿದ ನನ್ನ ಸವಾಲಿಗೆ ನಾನು ಜವಾಬು ನೀಡಿ ನನ್ನ ತಂದೆ ಮಾತು ನಡೆಸಲಿದ್ದರೆ ನನ್ನ ಹೆಸರು ದನಿಕರ ಒಡೆಯ ದಂಡಾಚರಿ ಅಲ್ಲ ಲೆಕ್ಕಾಚಾರಿ. ದನೇರ ಹಾಕಬಾಡ್ರಿ ಪಕ್ಕಾ ದೂರ್ರೆ ಪಕ್ಕಾ ಲೆಕ್ಕಾಚಾರಿ ಅನ್ಯ. ಎಲ್ಲ PUC ಪರೀಕ್ಷೆ ಕೇಂದ್ರಗೂ ನಾನೇ ರ್ಯಾಂಕ್ ಬಂದಿದ್ದೇನೆ. ಅದಕ್ಕಾಗಿ ಇವತ್ತು ಕಾಲೇಜಲ್ಲಿ ಶಾಲ್ ಹೊತ್ತಿಸಿ ಸನ್ಮಾನ ಮಾಡಿದ್ರು ಗೊತ್ತಾ? ಸಂತೋಷವಾಯಿತು ತಂಗಿ, ಸಂತೋಷವಾಯಿತು. ನಿನ್ನಂತ ತಂಗಿ ಪಡೆದ ಈ ಅಣ್ಣನ ಜನ್ಮ ಸಾರ್ಥಕವಾಯಿತು. ನಿನ್ನಿಂದಲೇ ಅಣ್ಣನ ಹೆಸರು ಇಡೀ ಕರ್ನಾಟಕ ತುಂಬಾ ಅಸರಮರವಾಗಿ ಉಳಿದು ಹೋಗಲಿ. ಈ ಮಾತ ನೀವು ಮೊದಲ ತಿಳಿಸಿದ್ರ ಅವ ನಮ್ಮ ಶ್ಯಾಂಬರ್ ಗಾಯನಾಗ, ಅವ ನಮ್ಮ ಶ್ಯಾಂಬರ್ ಮಂತ್ಯಾಗ. ಯಾಕಂದ್ರ ಅವ್ರ ಮನೆಗೆ ಅಷ್ಟ ಸಿಗೋದು ಅಲ್ಲಿಗೆ. ಯಾಕಂದ್ರ ಅಡ್ವಾನ್ಸ್ ಕೊಡ್ಬೇಕು ಅವ್ರಿಗೆ ಇಳ್ಯಾವ. ನಾ ಕಲಿಗೆ ಕೇಳಿ ಅಂತಂದೇಳಿ ಮೊನ್ನೆ ಮಹಿಳೆ ಒಂದು ಜಾತ್ರೆಯಾಗ ಒಂದು 50 ಡೋಲ್ ಬಂದದ್ವ. ಇಲ್ಲದಂದ್ರ ಆ ಡೋಳಿಗೆ ಹೇಳಿ ರಿಗ್ ರಿಗ್ ಜೌ ಚೌ 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 ಇವು ಬ್ಯಾಡಾಗಿದ್ರೆ ಸೊನೆದಾರ ಬಂದಿದ್ರೆ ಚೇ ಅವು ಪಿಪಿ ಮಾಡ್ಬೇಕಾಗಿತ್ತು ರೀ. ಅಂತಂದು ಹೇಳಿ ಡಬ್ಬ ಬಂಡೆ ಕುಂದಿಸ್ಕೊಂಡು ಅಜ್ಜರಿಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬತ್ತಿದ್ವಲ್ಲ ನಮ್ಮ ಅವನ. ಅದನ್ನೆಲ್ಲ ನೀನು ಮಾಡ್ತೀಯ ಅಂತ ನಾನು ಹೇಳ್ದಾನೆ ಬಂದಿರೋದು. ಅದೆಲ್ಲ ಯಾಕೆ? ತಗೋ ಸ್ವೀಟ್, ನಿಮಗೋಸ್ಕರ ತಂದಿದ್ದೀನಿ, ತಗೊಳ್ಳಿ. ಈ ಸಿಹಿಗಿಂತ ನಿನ್ನ ಬಾಳು ಸಿಹಿಯಾಗಿರ್ಲಮ್ಮ. ನಿಮ್ಮ ಬುದ್ಧಿ ಎಂಬ ಬಳ್ಳಿಯಲ್ಲಿ ಆ ದೇಗುಲದ ದೇವರಾಗಲಿ, ನಮ್ಮ ಧನಿಕರ ಎಂಬ ವೈರಿಗಳಿಗೆ ಆ ದೇವರಿಗೆ ಬೀಸುವ ಭೀಷಣಿಕೆಯಾಗಲಿ, ಇದೇ ನಮ್ಮ ಹಿರಿದಾದ ಆಸೆ. ಅಂದ್ರೇನ್ರಿ ಲೆಕ್ಕಾಚಾರ್ಯ ನಿಮ್ಮ ಒಗಟಿನ ಮಾತು? ಹೌದು ತಂಗಿ, ನನ್ನ ತಂದೆಯ ಮನಸ್ಸಿಗೆ ಬೆಂಕಿ ಹಚ್ಚಿದ ಆಲೋಚನೆ ನಮಗ ಧರ್ಮರಾಜ ಅವರ ತಮ್ಮಂದಿರನ್ನು ಓದುತ್ತಾನೆ. ಅದಕ್ಕೆ ನೀನು ಮತ್ತು ಶಶಿಧರ ಅವರಿಗಿಂತ ಮಿಗಿಲಾಗಿ ಓದಬೇಕು. ಎಷ್ಟೇ ಖರ್ಚಾಗಲಿ ನಾನು ಕೊಡ್ತೀನಿ. ಓದುವ ಕೆಲಸ ನಿಮ್ಮದಾಗಬೇಕು. ಆಯ್ತಣ್ಣ, ನಿನ್ನ ಆಸೆನೇ ನನ್ನ ಆಸೆ. ಖಂಡಿತವಾಗ್ಲೂ ನೀನು ಹೇಳ್ದ ಹಾಗೆ ಓದ್ತೀನಿ ಅಣ್ಣ. ಈ ಮಾತನ್ನು ನಾನು ನಡೆಸ್ತೀನಿ ಅಣ್ಣ. ನನ್ನ ತಂದೆಗೆ ನೀವು ಕೊಟ್ಟ ಮಾತನ್ನು ನಡೆಸಿ ಡಿಗ್ರಿಯಿಂದ ಮುಂದಾಗಿ ಬಂದು ದೊಡ್ಡ ಅಧಿಕಾರಿಯಾಗಿ ನಾಡನ್ನೇ ಬೆಳಗಿಸ್ತೀನಣ್ಣ. ಹಾ ಅಣ್ಣ, ಇವತ್ತು ನಾನು ಪಾಸ್ ಆದ ವಿಶೇಷಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತಿದ್ದೀನಿ. ಕಾರ್ ತಯಾರಾಗಿದೆ ತಾನೇ? ಹೌದಣ್ಣ, ಹೌದು.
ರ್ಯಾಂಕ್ ಬಂದರೆ ದರ್ಶನಕ್ಕೆ ಬರ್ತೇನೆ ಎಂದು ತಂಗಿ ಹರಕೆ ಹೊತ್ತಿದ್ದಾಳೆ. ಅದಕ್ಕಾಗಿ ಬೇರೆ ಡ್ರೈವರ್ ಕರ್ಕೊಂಡ್ ಬರ್ತೇನೆ ಅಂತ ಹೋದ ಒಬ್ಬ ನನ್ನ ಮಗ ಬರ್ಲೇ ಇಲ್ಲ. ನಮ್ಮ ಊರಾಗ 119 ಗಾಡಿದವ್ರಿ ಟ್ಯಾಕ್ಟ್ರಿ. ಒಬ್ಬ ಡ್ರೈವರ್ ಸಿಗ್ಲಿಲ್ರಿ, ಒಬ್ಬ ಡ್ರೈವರ್ ಸಿಗ್ಲಿಲ್ಲ. ಇಲ್ಲೇ ಕೋಡ್ಬಾಳ ಮಹೇಶ್ ಕೇಳಿದೆ, ನಮ್ಮ ಪವಾಡಿ ಮಂಜಪ್ಪರ ಎಲ್ಲೆಂಟಿ ಟ್ಯಾಕ್ಟ್ರಿ ಅಂಟಿಗೆ ಹಚ್ಚಿದ್ನಂತ. ತಮ್ಮ ನಮ್ಮ ಸಾವುಕಾರ ಕಾರ್ ಹೊಡ್ಯಕ್ ಬರ್ತೀವಿ ಅಪ್ಪ, ಡ್ರೈವರ್ ಯಾರು ಸಿಗ್ಲಿಲ್ಲ ಅಂದ. ಅಂದ 65 HP ಗಾಡಿ ಅಂಟಿಗೆ ಹಚ್ಚಕ್ ಹೋಗ್ರಿ, ಅಂಟಿನ ಚಟ್ ಅನ್ಸ್ಬಿಡ. ಬ್ಯಾಡಪ್ಪ, ನಮ್ಮ ಸಾವುಕಾರ ಕಾರ್ ಅಷ್ಟಂಗಿಲ್ಲ, ಸ್ಮೂತ್ ಆಗೈತಿ ಅಂದ. ಇವು ನಿಮ್ಮನ್ನ ಹಿಡ್ಕೊಂಬಂದನ್ರಿ, ಪಕ್ಕ 3 ಕೂಡದಲ್ಲಿದ್ದ ಬರ್ತಾನೆ ಅಂದ. ಈ ಮಗ ಮಾಸ್ತರ 2 ಕಂಡೀಷನ್ ಹಾಕೊಂಡ್ರಿ, ನನಗೆ ಇನ್ನ ಅಲ್ಲಿ ಇರ್ತಾವ ಬಂದ್ ಮಾಡಿದ್ರಿ ಕ್ಲಾಸ್ನಾಗ ಇದ್ದಾಗನ ತಮ್ಮ ಅಂದ. ಬರ್ತೀನಿ ನಮ್ಮ ಸಾವುಕಾರ ಕಾರ್ ಹೊಡ್ಯಾಕಂಡೆ. ಹ್ಞೂ ಅಂದವ. ಏನಲ್ಲಿ ನಿಮ್ಗೆ 2 ಕಂಡೀಷನ್ ಅಂತಂದ್ರ ಇವಾಗ ಪಕ್ಕಾ ಶೋರೂಮ್ ಕಾರ್ ಬೇಕ. ಮೇಲತ್ತೆ ಬಸವಣ್ಣ ಮಾಸ್ತರ 2 ಹಾರ್ನ ಬೇಕಂದ್ರಿ ಈ ಮಕ್ಕ. ಹೌದಲ್ಲೇ ಜನ ಸರಿ ಅದಲ್ಲ. ಇವನೇನೋ ಡ್ರೈವರ್ ನಿಂಬ ಅಂದ್ರ ಬೇಗ ರೆಡಿ ಮಾಡಿಸು. ತಂಗಿ ತಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಹೌದು ಸಾವುಕಾರ, ಇವನ ಸತ್ತ ಇವನ್ ದೊಡ್ಡ ಮಾತಾಡ್ತೀರೇನ್ರಿ ಪಗಾರನ? ಹೋಗ್ ನನ್ನ ಮಗನ ಅಡ್ಡ ಕಡಿದ್ರ 6 ಅಕ್ಕಿ ಮಗನ, ನಟ್ಟು ನಿಲ್ಲಿಸಿ ಕಡಿದ್ರ 3 ಅಕ್ಕಿ ಮಗನ. ಅಲ್ಲಲ್ಲಿ ಬಾರಿ ಮುಂದಕ್ಕೆ ಬಾರಿ ಇಲ್ಲಿ ಏನೋ ಕೇಳಿದಲ್ಲ, ಎಂಡಿ ಇರ್ಬೇಕು. ಅಲ್ಲಲ್ಲಿ ನೋಡಲ್ಲ ಅದನ್ನು ಕಾರ ನೋಡಲಿ ಇದ್ದೈತೆ ಅಲ್ಲ ಕಾರ್. ನನ್ನ ಮಗನ ಕಾರ್ ನೋಡಲ್ಲ ಅದನ್ನು ಎಲ್ಲೈತಿ. ಶೋರೂಮ್ನಾಗಿದ್ದ ತಂದಂಗ ಸೀದಾ ಅಲ್ಲೇ ನಿಲ್ಸೇವದನ. ಇನ್ನು ಯಾರು ಮುಟ್ಟಿಲ್ಲ, ಯಾರು ಹತ್ತಿಲ್ಲ. ಅಲ್ಲಲ್ಲಿ ಅಂದಂಗ ನೀನು ಅಂದಂಗ 2 ಮಗನ ಅರ್ನ. ಯಾಕಂದ್ರೆ ಈ ಬರೋ ಗಾಡಿಗೆಲ್ಲ 2 ಇರ್ತಾವ. ಫಸ್ಟ್ ನೀವು ಒಂದೇ ಇತ್ತು ಕೀಕ್ ಅನ್ನೋವು. ಈಗ ಹಂಗಲ್ಲ ಮಗನ, ಕೀಕ್ ಅನ್ನೋವು ಒಂದು ಹಿಡಿದವೇನಿಲ್ಲ. ಹಿಂಗೆ ಹಿಡಿದು ಫೋ ಅಂತ ನಕ್ಷೆ ಮುಂದಾವಲಿ. ಅದಕ್ಕೆ ಮಾಂಗ್ ನನ್ನ ಮಗನ ಕರ್ಕೊಂಬಂದೆ ಒಂದಿಂದ ಮೊದಲು ಹತ್ತಿಸಲಿ ಅವನ್ನ ಗಾಡ್ಯಾಕ. ಆಮೇಲೆ ಕೇಳಲಿ ಜಬರ್ದಸ್ತಿ ನೀನು ಪಗಾರನ. ಆಚಾರ್ಯ ಅವ್ರಂದ್ರ ನೀವೇನ್ರಿ ತಮ್ಮ ಆ ಗೂಟ ಅಲ್ಲಿತ್ತು, ಗೋಡ್ಯಾಗ ಇತ್ತು. ಅದು ಅಲ್ಲೇ ಐತಿ. ಈಗ ಹೆಚ್ಚಿಗೆ ಆಗಿ ನಾವು ಕಿತ್ಕೊಂಡು ಮುಕ್ಕಳ ಬಡ್ಕೊಂಡಂಗ ಭಾಳ ತಪ್ಪು ಮಾಡಿ ನೀನು. ಅವ ಹೇಳ್ದ, ಏನು ಹೇಳ್ದ, ಅವ ಮಾನ್ ಕೊಟ್ಟಂತ ಮುಚ್ಚಿಗೆ ಹೇಳ್ದು ಈಗ ಏನಂತ ಮಾಡಿ ಅವನ್ ತಂಟೆಗೆ ಹೋಗ್ಬೇಡ ಅಂತ ನಾ ಹೇಳಿಲ್ಲ. ಬಂದಿ ಮಟ್ಟಿ ದಾರ್ಯಾಗ 3 ಕ್ರಾಸ್ನಾಗ ಇದ್ರಿ ಅಂದ. 3 ಕ್ರಾಸಿಂದ ಗೊತ್ತೈತೆ ನಿನಗೆ? ಕ್ರಾಸ್ನಾಗ ಇದ್ದ ಹೆಂಗ್ ಹಿಡ್ಕೊಂಬಂದ ನಂಗ ಕುಸ್ತಿ ಆಡೋಕ್ ಕಂಡ ಹಿಂಗ್ ಹಿಡ್ಕೊಂಡು ದುಕಾನ್ ನೋಡ. 10,000 15,000 ಅಂತಂದು ಹೇಳಿ ಹಿಡ್ಕೊಂಬಂದಲ್ಲ. ನಿನ್ನ ಮುಕ್ಕಳ ಹಿಡಿ ಮಾಂಸ ಇಲ್ದವನು. ನಿನಗೆ ಡ್ರೈವರ್ ಅಂತ ಗೊತ್ತಾಯ್ತಿಲ್ಲ ಈಗ ಮಾವ ಮಗನ. ನಿಮ್ಮನ್ನ ನೋಡಿದ್ರ ಗೊತ್ತಾಯ್ತಿ. ನನ್ನ ಹೆಸರು ಆಚಾರ್ಯ ಅಲ್ಲ, ಪಕ್ಕ ಲೆಕ್ಕಾಚಾರ್ಯ. ನಿಮ್ಮನ್ನ ನೋಡಿದ್ರ ಗೊತ್ತಾಕತಿ ಲೆಕ್ಕಾಚಾರಿ. ನಾನು ಗಾಡಿ ನೋಡಿಲ್ಲ, ಕ್ಲಚ್ ಮೊದ್ಲು ನೋಡವ ನಾನು. ಕ್ಲಚ್ ಗಬಕ್ಲ ಹಿಂಗ ನಿಂತ ಗಾಡಿ ಹತ್ತಾವ. ಏನಾರ ಕ್ಲಚ್ ದೂರ ಹಿಡಿತ, ರೇಟ ಜಾಸ್ತಿ ನಂದು. ನಿಮ್ಮನ್ನ ನೋಡಿದ್ರ ಗೊತ್ತಾಕೈತ್ರಿ ನಮ್ಮ ಪಗಾರ ಬಂದ ಬರ್ತೈತಿ. ಧನ್ಯರ ಗಾಡಿ ಎಲ್ಲೈತ್ರಿ? ಇಲ್ಲೇ ಐತಿ ಗಾಡಿ. ಎಲ್ಲಿ? ಇಲ್ಲೇ ಶೋರೂಮ್ನಾಗ ಐತಿ. ಎಲ್ಲಿಲ್ಲ ಅದು ಕಾರ್ ಹಂಗ ಅಂತೈತಿ. ಇನ್ನು ರೋಡಿಗೆ ಓಪನ್ ಮಾಡಿಲ್ಲ. ನಾವು ಸೀದಾ ಶೋರೂಮ್ನಾಗಿದ್ದ ತಂದು ಇಲ್ಲೇ ಹೊಸ ಕಂಪ್ನಿ ಇದೆಯಲ್ಲಪ್ಪ. ಏನು 3 ಗಾಲಿದ ಐತಿ, 4 ಕಾಲಿದೆ. 4 ಕಾಲಿಂದ ಮಗನ 2 ಕಾಲಿನ ಇರ್ತಾವ, 1 ಕಾರ್ ಇಲ್ಲ. ಈಗ ಬಂದ ಮುಷ್ಕ ಪಂಡಾಪುರ ಪಂಡ್ರಿಕೆ ಬಕ್ಕಂದಾಗಿದ್ದಂಗಂತ ತಿಳ್ಕ ನಿಂದ ಪಗಾರ ತಗರಪ್ಪ ಚಾವಿನ. ನೀನೇ ನಮ್ಮ ಪ್ರಾಣ ರಕ್ಷಣೆ ಆಗಿರುವಾಗ ನಿನಗೆ 10,000 ಯಾಕೋ 20,000 ಕೊಡ್ತೀವಿ.
ಬೇಗ ರೆಡಿಯಾಗಬೇಕು. ತಂಗಿ ತಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಆಯ್ತ್ರಿ ಅಪ್ಪ, ನೀವೇ ಬಡವರ ಹಣದ ಕಣ್ಣಾಗಿರುವಾಗ ಮಾತೇಕೆ, ಬನ್ನಿ ಹೋಗೋಣ. ಯಾಕಂದ್ರೆ ನಿಮ್ಮಂತರ ದುಡ್ಡು ತಿಂದು 20 ಆದ್ರೂ ಕೊಟ್ಟಾನ, 40 ಆದ್ರೂ ಕೊಟ್ಟಾನ. ಅಣ್ಣ ನೀನು ಬರಬೇಕಿಲ್ಲ ದೇವರ ದರ್ಶನಕ್ಕೆ? ನಂದು ಸ್ವಲ್ಪ ಕೆಲಸ ಇದೆ. ನೀನು ತಂಗಿ ಹೋಗಿ ಆಂಜನೇಯ ದೇವಸ್ಥಾನದ ಹರಕೆ ಮುಟ್ಟಿಸಿ ಬನ್ನಿ. ಸರಿ ಅಣ್ಣ, ನಾವಿಲ್ಲಿ ಬರ್ತೀವಿ. ನೀನ್ ಏನಾದ್ರೂ ಮಾಡು, ಈ ಲೆಕ್ಕಾಚಾರಿನ ಮೊದಲು ಹದ್ಬಸ್ಸಲ್ಲಿಡು. ಜಾಸ್ತಿ ಮಾತಾಡಿ ಕೆಲಸದಿಂದ ನಡೆಯಲ್ಲ. ನನ್ನ ರೂಮ್ ನಲ್ಲಿ ಸುಟ್ಕೇಸ್ ಇದೆ, ಅದನ್ನ ತಂದು ಕಾರ್ನಲ್ಲಿಡು. ಸ್ವೀಟ್ ಮೈಸ್ ಸಟ್ನ ತರ್ತಿಂತೇನೆ, ಸಟ್ನ ತರ್ತೀನಿ. ಬರ್ರಿ ಬರ್ರಿ ಧನ್ಯರ ಹೋಗೋಣ ಬರ್ರಿ. ಲೇ ಹೋಮ್ರಾನ ಮಗನ, ಹೋಗಂದ್ರ ಹಂಗ ಹೋಗ್ಬಿಡೋದ ಮಗನ. ಹೆಂಗ ಹೋದ ಹಂಗ ಒಂದು ನಮೂನಿ ಒಂದು ಹೆಣ್ಣಾಗ ನಿಸಿ ಬಂದಾಗ 4 ಗಣ್ಣ ಇರ್ತಾವಂತ. ಹಂಗ ಮಾಡ್ತೀವಿ ಮಾವ ನನ್ನ ಮಗನ. ಹೋಗಂದ್ರ ಹೋಗೋದು ನೀನು ಅಲ್ಲಲೇ. ಹೆಂಗ ಮಾವ? ಇಲ್ಲಿ ನಮ್ಮ ದನಿಯರ ತಂಗಿ, ಈಗ ಮುಂದದ್ದು ನಮ್ಮ ದನಿಯರ ತಂಗಿ, ಹೌದಾ? ಮತ್ತ ಒಂದು ದನಿಯರ ತಮ್ಮ. ಅದು ಎರ್ದಾಗ ರ್ಯಾಂಕ್ ಬಂದತ್ತಂತಲೇ, ಅವ್ರದ್ದು ರ್ಯಾಂಕ್ ಎರ್ದಾಗ ಗೊತ್ತಿಲ್ಲ, ರ್ಯಾಂಕ್ ಬಂದತ್ತ ಫಸ್ಟ್ ಬಂದವ್ರಂತ ಅವ್ರು. ಅದು ನಿನಗೆ ಗೊತ್ತಾಗ ಅದಕ್ಕ ಮಹಿಳಮ್ಮ ದೇವಸ್ಥಾನಕ್ಕೆ ಹೋಗಾರಂತ ಹರಕೆ ಮುಟ್ಟಿ ಸಾಕ. ಮಾಂಗ್ ನನ್ನ ಮಗನ, ಅವ್ರು ಹೋಗೋದ ನೀನಲ್ಲ. ಆ ಬ್ಯಾಗ್ ಹೋದೆ ಕಾರ್ನಾಗ ಇಟ್ಟು ಬಾ ಅಂದ. ಆತ ಮಾವ ಎಲ್ಲ ಕರೆಯವ ಗೌ ಗೌ ಅಂತಿಲ್ಲ. ತಡದಿದ್ದೇನ ಮಸಾಲ ಸಪ್ಪ ಕೊಡ್ದು ಕೊಡ್ರಿ ಇಲ್ಲ ನಮ್ಮ ಮಾವನ ಕೈ ಹಿಂಗ ಮಾವ ಬರ್ಲೇ. ಏ ಮಾಂಗ್ ನನ್ನ ಮಗನ, ಹೋಗಲಿ ಅದನ್ನ ಇಟ್ಟು ಬಾ. ಆಯ್ತಾ ಮಾವ ಬರ್ಲೆ? ನನಗೆ ಕೊಡಕ್ ಬಂದ ಕಬ್ಬಿ ಚೂರು ಮಕ್ಳು ನೀವೇ ಇಟ್ಕೊಂಡ್ರೆ ನಿಮ್ಗೆ ಶಟಿಗೆ ಹೋಗಿ ಬಂದಂಗೆ ಗೊತ್ತಾಗ್ತಿ ನಿಮಗೆ. ಧನ್ಯರ ಅಂತೂ ಸಂಧ್ಯಾಗ ಬೆಳೆ ಕತ್ತಲ್ರಿ ನಿಮ್ ಕೀರ್ತಿ. ಬೆಳೆಯಲೇಬೇಕಾಗಿದೆ ಲೆಕ್ಕಾಚಾರಿ, ಬೆಳೆಯಲೇಬೇಕಾಗಿದೆ. ಚಕ್ಕಲಿನ ತಲೆ ಮುಖಸ್ಥಿತಿನ ನೋಡಿ ನನ್ನ ಹೊಟ್ಟೆಯಲ್ಲಿ ಹತ್ತಿ ಉರಿದಿದೆ ಬೆಂಕಿ. ಓ ಬೆಂಕಿಯನ್ನು ನಂದಿಸಬೇಕಾದರೆ ಮೊದಲು ಧರ್ಮರಾಜ ನಿರ್ಣಯವಾಗಲೇಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹಾಗಾಗುವಂತೆ ಹಾಗಲೇ ಇದು ಗೊಂಪ್ಲಾನ. ಧನ್ಯರ ಅದು ಇವಾಗಲ್ಲ ಅಲ್ರಿ, ಇಂಥ ಸಭೆದಾಗ ಹೇಳೋ ಮಾತಲ್ಲದ. ಯಾಕಂದ್ರೆ ನಾವು ಮೊದಲ ದನಂದರಿ ಕೆಲಸ ಮಾಡ್ತಿರ್ತೇವೆ, ಮತ್ತೆ ಅದು ಸರಿ ಬರಲ್ರಿ. ಅದು ಈಗಲೆಲ್ಲ ಹೇಳೋ ವಿಚಾರ. ಅಲ್ಲಿ ಒಳಕ್ಕೆ ಹೋಗ ನೋಡ್ರಿ, ಒಳಕ್ಕೆ ಹೋಗಿ ಹಂಗ ಸಟ್ನ ಒಟ್ಟು ಮಗದರಕ್ಕೆ ಹೋಗಿ ಇಟ್ಟು ಬಂದೆ ಅಂದ್ರೆ ಎಲ್ಲ ಸರಿ ಹೋಗತ್ರಿ. ಏ ಮಂಗನ ಮಗನ, ಅಷ್ಟೇ ಆಗಲಿ ಈ ಸಾಹುಕಾರ ಧನರಾಜರವರೆಗೂ ಡಾಬಾಕ್ ಹೋಗಿ ಬರೋಣ ತಡಿಲೇ ಮಂಗನ ಮಗನ. ಬರ್ರಿ ಡಾಬಾ ಮಗದಾರಿ ಆದ್ರೆ ನಮ್ದು ನೋಟ್ ಹೊಟ್ಟು ತುಂಬಿದ್ದೆ ಸಾಕು. ಬರ್ರಿ ಓ ತಂದೆ ದಯಾಸಾಗರ ಕರುಣಾಮೂರ್ತಿಯೇ, ಕರ ಮುಗಿದು ಬೇಡುವೆನು ಕರುಣಿಸಿ ಕಾಪಾಡೆಂದರು. ಇಲ್ಲಿಯವರೆಗೆ ಶ್ರಮಿಸಿ ದುಡಿದು ನನ್ನ ಕೆಲಸ ವ್ಯರ್ಥ ಹಾಳಾಗಿ ಹೋಗುತ್ತಿದೆ.